ವರ್ಷಗಳಿಂದ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದು ನಾನಾ ರೀತಿಯಲ್ಲಿ ಶ್ರೀ ದೇವಾಲಯದ ಸೇವೆ ಮಾಡುತ್ತಿರುವ 9 ಕುಟುಂಬಗಳಿವೆ. ಇವರ ಪೈಕಿ 3 ಕುಟುಂಬಗಳು ಸ್ವಯಂ ಪ್ರೇರಣೆಯಿಂದ ತಮ್ಮ ಮನೆಗಳನ್ನ ತೆರವು ಮಾಡಿ ದೇವಸ್ಥಾನಕ್ಕೆ ಜಾಗ ಬಿಟ್ಟು ಕೊಟ್ಟಿದ್ದಾರೆ. ಉಳಿದ ಮನೆಗಳ ವಿಚಾರದಲ್ಲಿ ಬಲವಂತದ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆಯಬಹುದೆಂಬ ಆತಂಕ ನಮ್ಮನ್ನ ಕಾಡ್ತಿದೆ ಎಂದು ಇತರ 3 ಮನೆಗಳ ಸದಸ್ಯರು ಆತಂಕವನ್ನ ತೋಡಿಕೊಂಡಿದ್ದಾರೆ. ದೇವಸ್ಥಾನದ ಜಾಗದಲ್ಲಿ ಮನೆ ಕಟ್ಟಿಕೊಂಡಿರುವ ರಾಜೇಶ್ ಬನ್ನೂರು, ರಾಜಾರಾಮ್ ಭಟ್ ಮತ್ತು ಇನ್ನೊಂದು ಕುಟುಂಬದ ಸದಸ್ಯರಾದ ವಿಜಯ್ ರಾಘವೇಂದ್ರ, ಪ್ರಸನ್ನ ಮತ್ತು ವಸಂತಿ ಅವರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಆತಂಕವನ್ನ ಬಿಚ್ಚಿಟ್ರು. 9 ಕುಟುಂಬಗಳು ದೇವಸ್ಥಾನದ ಜಾಗದಲ್ಲಿ ವಾಸ ಮಾಡ್ತಿದ್ದಾರೆ. ಜಮೀನು ದೇವರ ಹೆಸರಿನಲ್ಲಿದೆ. ಅಲ್ಲಿ ಕುಟುಂಬಗಳು ತಲೆಮಾರುಗಳ ಹಿಂದೆ ಮನೆ ಕಟ್ಟಿಕೊಂಡಿವೆ. ಇವುಗಳಲ್ಲಿ ಕೆಲವು ಕುಟುಂಬಗಳು ಉಂಬಳಿ ಪಡೆದ ಸ್ಥಳವಾಗಿದೆ. ಈಗಾಗಲೇ 3 ಕುಟುಂಬಗಳು ಸ್ವಯಂ ಪ್ರೇರಣೆಯಿಂದ ದೇವಸ್ಥಾನದ ಅಭಿವೃದ್ಧಿಗಾಗಿ ಮನೆಗಳನ್ನ ತೆರವು ಮಾಡಲು ಒಪ್ಪಿದ್ದಾರೆ. ಉಳಿದ 6ರಲ್ಲಿ ನಾವು 3 ಕುಟುಂಬಗಳವರಿಗೆ ದೇವಸ್ಥಾನ ಅಥವಾ ಮುಜರಾಯಿ ಇಲಾಖೆಯಿಂದ ಯಾವುದೇ ನೋಟಿಸ್ ಆಗಲಿ ಸೂಚನೆಯಾಗಲಿ ಬಂದಿಲ್ಲ. ಆದರೂ ನಮ್ಮನ್ನ ಬಲವಂತದಿಂದ ಎಬ್ಬಿಸುವ ಬಗ್ಗೆ ನಮಗೆ ಆತಂಕವಿದೆ ಎಂದು ನುಡಿದ್ರು. ಯಾವುದೇ ಸಭೆಗೂ ನಮ್ಮನ್ನ ಆಹ್ವಾನಿಸಿಲ್ಲ. ಇಲಾಖೆಯಿಂದ ನೋಟಿಸ್ ಕೂಡ ಕೊಟ್ಟಿಲ್ಲ. ಯಾವುದೇ ಪ್ರಕ್ರಿಯೆ ನಡೆಯದೆ ನಾವು ಮನೆ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ದೇವಸ್ಥಾನ ಸಮಿತಿಯವರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಈ ವಿಚಾರದಲ್ಲಿ ನಮ್ಮ ಜೊತೆ ವ್ಯವಹರಿಸಲು ಬರೋದಿಲ್ಲ. ನೇರವಾಗಿ ಮುಜರಾಯಿ ಇಲಾಖೆಯವರು ಅಧಿಕೃತ ನೋಟಿಸ್ ನೀಡಿ ಪ್ರಕ್ರಿಯೆ ಆರಂಭಿಸಿದ್ರೆ ಆಗ ನಾವು ನಮ್ಮ ವಾದವನ್ನ ಮಂಡಿಸಲಿದ್ದೇವೆ. ನಾವು ದೇವಸ್ಥಾನಕ್ಕೆ ವಿರೋಧವಾಗಿಲ್ಲ, ದೇವಸ್ಥಾನದ ಅಭಿವೃದ್ಧಿಗೂ ವಿರುದ್ಧವಾಗಿಲ್ಲ. ಆದರೆ ಏಕಾಏಕಿ ನಮ್ಮನ್ನ ಒಕ್ಕಲೆಬ್ಬಿಸುವುದರ ವಿರುದ್ಧವಿದ್ದೇವೆ. ಈ ವಿಚಾರದಲ್ಲಿ ನಮಗೆ ನ್ಯಾಯ ಪಡೆಯಲು ನಾವು ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆ. ಈಗಾಗಲೇ ಆ ಭಾಗದಲ್ಲಿ ನೆಲ ಸಮತಟ್ಟು ಮಾಡುವ ಕಾರ್ಯ ನಡೆಯುತ್ತಿದೆ. ನಮ್ಮ ಮನೆಗಳ ಮುಂಭಾಗದಲ್ಲೂ ಬುಲ್ಡೋಸರ್ ಬಂದು ನಿಂತಿದೆ. ಇದರ ಅರ್ಥ ಬಲವಂತದ ತೆರವು ನಡೆಯುವುದೇ ಎಂಬ ಭಯವಿದೆ. ಈ ಬಗ್ಗೆ ಈಗಾಗಲೇ ನಾವು ಸಂಘಟನೆಗಳಿಗೆ ದೂರನ್ನು ನೀಡಿದ್ದೇವೆ ಎಂದಿದ್ದಾರೆ. ವಿಜಯ್ ರಾಘವೇಂದ್ರ ಮತ್ತು ಪ್ರಸನ್ನ ಮಾತನಾಡಿ, ನಮ್ಮ 3 ಮನೆಗಳು ಅಲ್ಲಿವೆ. ಮನೆಯ ದಾಖಲೆಗಳು ನಮ್ಮ ಹೆಸರಿನಲ್ಲಿವೆ. 1920ರಿಂದ ನಮ್ಮ ಮುತ್ತಾತನ ಕಾಲದಿಂದಲೇ ನಮ್ಮ ಸ್ವಾಧೀನದಲ್ಲಿದೆ. ಹೀಗಾಗಿ ಅದು ದ್ವಿಸದಸ್ಯತ್ವ ವ್ಯಾಪ್ತಿಗೆ ಬರುವ ಕಾರಣ ದೇವಸ್ಥಾನ ಮತ್ತು ನಮಗೆ ಸಮಾನ ಹಕ್ಕು ಬರ್ತದೆ ಎಂದರು. ಬೆದರಿಕೆ, ಬಲವಂತ ಇತ್ಯಾದಿ ಪ್ರಕ್ರಿಯೆ ನಡೆದ್ರೆ ನಾವು ಕಾನೂನು ಮೂಲಕವೇ ಕ್ರಮ ಕೈಗೊಳ್ತೇವೆ ಎಂದು ನುಡಿದ್ರು. ಗೊತ್ತಿಲ್ಲ. ಮೆಡ್ರಾಸ್ ಎಂಡೋಮೆಂಟ್ ಆಕ್ಟ್ ಪ್ರಕಾರ 51ನೇ ಸೆಕ್ಷನ್ ಪ್ರಕಾರ ಮಾಲಿಂಗೇಶ್ವರ ದೇವರು ಇರ್ಬೋದು, ನಾವು ನಂಬುವಂತ ಯಾವುದೇ ದೇವರು ಇದು ಎಲ್ಲವೂ ಕೂಡ ಮೈನಾರಿಟಿಯಲ್ಲಿ ಬರ್ತದೆ. ಮೈನಾರಿಟಿಯಲ್ಲಿ ಯಾಕೆ ಬರ್ತದೆ ಅಂತ ಕೇಳಿದ್ರೆ, ಯಾವುದೇ ಕಾರಣಕ್ಕೂ ದೇವರಿಗೆ ಮಾತನಾಡಲಿಕ್ಕೆ ಆಗುವುದಿಲ್ಲ. ನನಗೆ ಇಂಥದ್ದು ಬೇಕು, ಅದನ್ನು ಕೊಡು, ಇದನ್ನು ಕೊಡು. ಅದಕ್ಕೋಸ್ಕರ ನಮ್ಮನ್ನು ನೇಮಕ ಮಾಡಿದ್ವಿ. ಅದನ್ನು ದೌರ್ಜನ್ಯ ಮಾಡಲಿಕ್ಕೆ, ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಅಲ್ಲ. ಈ ವಿಚಾರಕ್ಕೋಸ್ಕರ ಅದನ್ನ ಹೇಳಿ ನಮ್ಮ ಮ್ಯಾನೇಜ್ಮೆಂಟ್ ಮಾಡೋ ಕೆಲಸಕ್ಕೆ ನಮ್ಮನ್ನು ಪ್ರೋತ್ಸಾಹವಿಲ್ಲ ಅಂತಲ್ಲ, ಆದರೆ ನಮಗೆ ಸಂಬಂಧಪಟ್ಟಂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕಂತ ನಾವು ಕೇಳಿಕೊಳ್ಳುವುದು. ಈಗಾಗಲೇ ಸಂಬಂಧಪಟ್ಟಂತ ವಿಶ್ವ ಪರಿಷತ್ತಿಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮತ್ತು ಬಜರಂಗ ದಳ ಇತ್ಯಾದಿ ಎಲ್ಲ ನಾವು ದೂರನ್ನು ಕೊಟ್ಟಿದ್ದೇವೆ. ಹಿಂದೂಗಳ ಮೇಲೆ ಹಿಂದೂಗಳ ದೌರ್ಜನ್ಯ ನಡೀತಾ ಇದೆ, ಇದು ಸರಿಯಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ. ಅದರ ಬಗ್ಗೆ ಮುಂದಕ್ಕೆ ನೋಡುವಂತ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ, ಇದು ಮನವಿಯನ್ನು ಕೊಟ್ಟಾಗೆ ನಾವು ಈಗ ಚಾಚೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಬಿಡುವಂತ ವಿಚಾರಗಳಿಲ್ಲ. ಅದು ನಮಗೆ ಎಲ್ಲಿ ತನಕ ಉಂಟಾದ ಮಾಲಿನ್ಯದ ಪ್ರಸಾದ ಅದನ್ನು ಸ್ವೀಕಾರ ಕೂಡ ಮಾಡ್ತೇವೆ. ಮುಂದಿನ ಕೆಲವು ವಿಚಾರಗಳನ್ನು ಸಂಬಂಧಪಟ್ಟಂತೆ ನಮ್ಮ ಡಾಕ್ಟರ್ ಹೇಳ್ತಾರೆ. ನೋಡಿ, ಒಂದು ಸಣ್ಣ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಖರ್ಚಿದೆ ನಿಮಗೆ ಗೊತ್ತಿದೆ. ಆದ್ರೆ ಪೊಲೀಸ್ ಬಂದು ತೆಗಿಲಿಕ್ಕೆ ಎಷ್ಟು ಬೇಕಾಗ್ತದೆ? 4 ಗಂಟೆ ಬೇಕಾಗ್ತದೆ. ಅದಕ್ಕೋಸ್ಕರ ನಾವೇನು ಹೇಳಿದ್ರೆ, ನಮ್ಗೆ ಆ ಮನೆ ಖರ್ಚನ್ನು ಕೊಡಿ, ಅಥವಾ ದೇವಸ್ಥಾನದಲ್ಲಿ ಬೇಕಾದಷ್ಟು ಜಾಗಗಳಿವೆ ಬೇರೆ ಬೇರೆ ಕಡೆಗಳಲ್ಲಿ, ಅಲ್ಲಿ ನಮಗೆ ಇದು ಕೊಡಿ. ಅಥವಾ ಏನೋ ದೊಡ್ಡ ಫ್ಲಾಟ್ ಮಾಡ್ತಾರಂತೆ, ಆ ಫ್ಲಾಟ್ನಲ್ಲಿ ಸ್ಥಳಾವಕಾಶ ಕೊಡ್ಲಿಕ್ಕೆ ಅವಕಾಶ ಇದ್ದಾರೆ, ಕೊಡ್ಬೋದಲ್ಲ. ಅದನ್ನು ಬಿಟ್ಟು ಏನಿಲ್ಲ ನೀವು ಹೋಗಿ ಅಂತ ಹೇಳಿದ್ರೆ, ನಾವು ಇವತ್ತು ನಿನ್ನೆ ಬಂದವರಲ್ಲ, ನಾನು ಅಲ್ಲಿ ಬರ್ತೇನೆ ನೋಡಿ. ಸುಮಾರು 800 ವರ್ಷಗಳಿಂದ ಬಂಗಾಳತನ ಕಾಲದಿಂದ ಇದರಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ಅದು ಮಡಿವಾಳ ಇರ್ಬೋದು, ದೇವರಿಗೆ ಹೂ ಕೊಡುವನು ಇರ್ಬೋದು, ಅಥವಾ ಎಣ್ಣೆ ಕೊಡುವನು ಇರ್ಬೋದು, ಅಥವಾ ಬಸವನ ಇರ್ಬೋದು, ಆ ಕಾರ್ಯಗಳು ನಡ್ಕೊಂಡು ಅದರ ಒಂದೊಂದು ಪರಂಪರೆಗಳಾಗಿ ಇಲ್ಲಿ ಬಂದು ಇಲ್ಲಿ ತನಕ ಮುಟ್ಟಿದೆ. ಈಗ ಬಂದಂತ ವಿಚಾರಗಳು. ನೋಟಿಸ್ ಕೊಡ್ಲಿಲ್ಲ, ಕಾನೂನುಗಳು ನೋಟಿಸ್ ಕೊಡ್ಬೇಡ. ಅದೇ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು, ಒಬ್ಬ ಗೂಢಾಂಗಡಿಯಲ್ಲಿ ಇದ್ರು ಕೂಡ ನೋಟಿಸ್ ಕೊಡಬೇಕು ಅಂತ. ಇದೇ ನೋಟಿಸ್ನ ವಿಚಾರವನ್ನ ಆದಿತ್ಯನಾಥ್ ಯೋಗಿ ಕೂಡ ಮೊನ್ನೆ ಪುನರುಚ್ಚರಿಸಿದ್ದಾರೆ ಸುಪ್ರೀಂ ಕೋರ್ಟ್. ನಿಮಗೆ ಗೊತ್ತಿಲ್ಲ, ಪತ್ರಿಕೆ ನೋಡಿರ್ಬೋದು, ಹೇಳಿದ್ದಾರೆ. ಹಾಗೆಲ್ಲ ತೆಗೆಯುವಂತ ಕ್ರಮ ಇಲ್ಲ, ನೋಟಿಸ್ ಕೊಟ್ಟು ಅದಕ್ಕೆ ಕಾನೂನು ಪ್ರಕಾರವೇ ಹೋಗ್ಬೇಕು. ಅನಾಥಾಲಯಕ್ಕೆ ಕೂತ್ಕೊಂಡಿದ್ರು ಕೂಡ ಅದನ್ನು ಮಾಡಬೇಕು ಅಂತ. ಅದಿಲ್ಲದೆ ಏಕಾಏಕಿ ಹೇಳಿ ಎಂತ ಅರ್ಥ ಇಲ್ಲ ಅದಕ್ಕೆ. ಜಾಗ ದೇವಸ್ಥಾನದ ಹೆಸರಲ್ಲಿದೆ, ಮನೆ ನಮ್ಮ ಹೆಸರಲ್ಲಿದೆ. ಯಾರದೆಲ್ಲ? ಅವರ ಮನೆ ಹೆಸರಲ್ಲಿದೆ, ಎಲ್ಲ ಅವರ ಹೆಸರಲ್ಲಿದೆ. ತೆರಿಗೆ ದಾಖಲೆ ಎಲ್ಲ ತೆರಿಗೆ ಕಟ್ಟಿ ನಗರಸಭೆ ಕಟ್ಟಿದೆ, ಎಲ್ಲ ಉಂಟು ದಾಖಲೆಗಳಿಗೆ. ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಬಾಡಿಗೆ ಕೊಟ್ಟದ್ದು ನಾವು ಜಾಗವನ್ನು ನಾವು ಏನು ಮನೆಗಳನ್ನ ಬಾಡಿಗೆ ಮನೆಯನ್ನು ಬಾಡಿಗೆ ಕೊಟ್ಟದಲ್ಲ.
ಮನೆಗೆ ನಿರ್ಮಿತ ಈಗ ಮಾಡಿ. ಇನ್ನೊಬ್ಬರ ಜಾಗದಲ್ಲಿ ನೀವು ಹೇಗೆ ಮನೆ ನಿರ್ಮಾಣ ಮಾಡಿದ್ರು? ಯಾವುದು ದೇವಸ್ಥಾನದ ಜಾಗದಲ್ಲಿ ನೀವು ಹೇಗೆ ಮನೆ ನಿರ್ಮಾಣ ಮಾಡಿದ್ರು? ಅದು ಯಾವ್ದು ನಾವು ವಿಷಯ ಈಗ ನಮ್ಮ ಮನೆಗೆ ಸಹ 150 ವರ್ಷ ಆಗಿರ್ಬೋದು. ಮಣ್ಣಿನ ಗೋಡೆ, ಎರಡನೇ ಫೀಟ್ ಆಕಾರದ ಇದು ಉಂಟು, ಗೋಡೆ ಮಣ್ಣಿನ ಗೋಡೆ. ಯಾವ ಇದೆಲ್ಲ ಆಗಿನ ಇದಕ್ಕೆ ಯಾರಿಗೆ ಗೊತ್ತು? ಹಾಗಲ್ಲ ಸರ್, ಈಗ ದೇವಸ್ಥಾನದ ಹೆಸರಿರುವ ಜಾಗದಲ್ಲಿ ನಿಮ್ಮ ಹಿರಿಯರು ಮನೆ ಕಟ್ಟಿದ್ದಾರೆ ಹೌದು. ಅಲ್ವಾ? ಈಗ ಆ ಜಾಗ ದೇವಸ್ಥಾನಕ್ಕೆ ಬೇಕು ಅಂತ ಅನಿಸುವಾಗ ಹಾ. ತೆರವು ಮಾಡ್ಲಿಕ್ಕೆ ಏನು ಕಾರಣ ತೊಡಗಬೇಕು? ಹೇಳಿದೆಲ್ಲ ನಾವು ಇಷ್ಟೋ ಜನ ದೇವಸ್ಥಾನ ನಮಗೆ ಸುಮ್ಮನೆ ಕೊಟ್ಟದ್ದಲ್ಲ, ದೇವಸ್ಥಾನದಿಂದ ಉಂಬಳಿ ಕೊಟ್ಟಿರುವಂತದ್ದು. ಅದಕ್ಕೆ ದಾಖಲೆ ಇದೆಯಾ? ಯಾವುದು ದೇವಸ್ಥಾನ ಉಂಬಳಿ ಕೊಟ್ಟದ್ದಕ್ಕೆ? ಉಂಬಳಿ ಕೊಟ್ಟ ನಾವು ಈ ಟ್ಯಾಕ್ಸಿ ತಗೊಳ್ಳೋದು ಹೇಗೆ, ಒಂದು ಬಾಡಿಗೆ ತಗೊಳ್ಳೋದು ಹೇಗೆ, ಅದೇ ದಾಖಲೆ ಅದು. ನೀವು ದೇವಸ್ಥಾನಕ್ಕೆ ಅಲ್ಲ, ಅದಕ್ಕೆ ದಾಖಲೆ ಎಲ್ಲಿ ಉಂಟು ಹೌದಾ? ಖಾಲಿ ಕಾಗದ ಕೊಟ್ಟರೆ ಆಗುದಿಲ್ಲಲ್ಲ, ದಾಖಲೆ ನೋಡ್ಬೇಕಲ್ಲ ನೀವು. ನೀವು ಬಾಡಿಗೆ ಸುಮಾರು 1920ನೇ ಇಸ್ವಿಯಿಂದ ನಮ್ಮ ಮನೆಯಲ್ಲಿ ನಮ್ಮ ಮುತ್ತಜ್ಜಾದ ವಿಷ್ಣಯ್ಯ ಹೊಳ್ಳ, ಅದರ ನಂತರ ಜ್ಯೋತಿಷಿ ಗಣಪತಿ ವಿಷ್ಣು ಹೊಳ್ಳ, ಅದರ ನಂತರ ನನ್ನ ತಾಯಿ ಜಯಶ್ರೀ, ಅದರ ನಂತರ ನಾವು ಇದು ಸುಮಾರು 4 ತಲೆಮಾರುಗಳಿಂದ ಈ ಮನೆಯಲ್ಲಿ ನಾವು ವಾಸವಿದ್ದೇವೆ. ಇದು ನಮ್ಮ ಶಾಶ್ವತ ಮನೆ ಅಂತ ಹೇಳಿ ದೇವಸ್ಥಾನದ ವತಿಯಿಂದ ಅನುಮತಿಯನ್ನು ಕೊಟ್ಟು ನಾವು ಮೇಲ್ಪೊರೆಯಾದಂತಹ ನಮ್ಮ ಬಿಲ್ಡಿಂಗ್ಗಳು ಕಟ್ಟಡಗಳನ್ನು ಕಟ್ಟಿ ಅದಕ್ಕೆ ಸುಮಾರು 100 ವರ್ಷದಿಂದ ಅದಕ್ಕೆ ತೆರಿಗೆಯನ್ನು ಕಟ್ತಾ ಇದ್ದೇವೆ ನಾವು. ಅದಕ್ಕೆ ಖಾತೆಯೂ ಇದೆ. ಅನುಮತಿ ಸಿಕ್ಕಿದ್ಯಾ ಅವಾಗ? ದೇವಸ್ಥಾನದ ವತಿಯಿಂದ ಅಲ್ಲಿ ನಾವು ಮನೆ ಕಟ್ಟಲಿಕ್ಕೆ ವಾಸ ಇರ್ಲಿಕ್ಕೆ ಅನುಮತಿ ಅದು ನನ್ನ ಅಜ್ಜಯ ಮುತ್ತಯ್ಯ ಇವರಿಗೆ ವಿಷ್ಣಯ್ಯ ಅಜ್ಜನಿಗೆ ಸಿಕ್ಕಿದ ಕಾರಣವೇ ನಮಗೆ ಖಾತೆ ಸಿಕ್ಕಿತ್ತು. ನಾವು ಒಂದು 100 ವರ್ಷದಿಂದ ಒಂದು ಆಸ್ತಿಗೆ ಒಂದು ಮನೆಗೆ ತೆರಿಗೆ ಕಟ್ಟುತ್ತಾ ಇದ್ದಾನೆ ಅಂತಾದ್ರೆ ಗೌರ್ಮೆಂಟ್ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಈಗ ಯಾರ್ದೋ ಮನೆಗೆ ಹೋಗಿ ನಾನು ತೆರಿಗೆ ಕಟ್ಟಲಿಕ್ಕೆ ಆಗುದಿಲ್ಲ ಅಲ್ಲ, ಗೌರ್ಮೆಂಟ್ ಸ್ವೀಕಾರ ಮಾಡಬೇಕಾದ್ರೆ ಅದು ನಮ್ಮ ಮನೆ. 100 ವರ್ಷದಿಂದ ನಾವು ಖಾತೆ ಇದೆ, ಅದಕ್ಕೆ ಆಸ್ತಿ ಸಂಖ್ಯೆಯೂ ಇದೆ. ಇಂತಹ ಸಂದರ್ಭದಲ್ಲಿ ಯಾವುದು ನಾವು ದೇವಸ್ಥಾನದ ವಿರುದ್ಧ ಅಲ್ಲ, ದೇವರ ವಿರುದ್ಧ ಅಲ್ಲ, ದೇವರ ಅಭಿವೃದ್ಧಿ ದೇವಸ್ಥಾನ ಒಂದು ನಿಮಿಷ ನಾನು ಮಾತು ಮುಗಿತೇನೆ. ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ನಿಮಗಿದೆ ಅಂತ ಹೇಳ್ತೀರಿ, ಎಲ್ರಿಗೂ ಇದೆಯಾ ಅದು? ಈ 6 ಮನೆಗಳಿಗೂ ಆ ರೀತಿಯಲ್ಲೇ ಇದೆಯಾ? ದೇವಸ್ಥಾನದ ವಿರುದ್ಧ ಯಾರೂ ಇಲ್ಲ, ಎಲ್ಲರೂ ಹಾಗಲ್ಲ, ನಾವು ಹೇಳ್ತಾ ಇರೋದು ಖಾತೆ ಇದೆಯಾ, ಡೋರ್ ನಂಬರ್ ಇದೆಯಾ, ಎಲ್ಲ ಅವರವರ ಹೆಸರಲ್ಲಿ ಇದೆಯಾ? ಅದು ದಾಖಲೆ ಎಲ್ಲಿದೆ? ನನ್ನ ದಾಖಲೆಗಳು ನಾನು ಈಗಾಗಲೇ ಸಂಬಂಧಪಟ್ಟವರಿಗೆ ಕಳಿಸಿದ್ದಾರೆ. ಇಲ್ಲಿ ತೋರಿಸಿರಿ. ಅಲ್ಲ, ಇಲ್ಲಿ ತೋರಿಸಿ ಅಂತ ಹೇಳ್ತಾ ನೀವು ಪ್ರೆಸ್ ಮೀಟಿಗೆ ಬಂದಾಗ ನೀವು ಪ್ರೆಸ್ ಮೀಟ್ಗೆ ಬರುವಾಗ ಈ ಕಾಗದ ನನಗೆ ಗೊತ್ತಿರುವ ಹಾಗೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ನೀವು ತಿಳಿದವರಿಗೆ ನಾವು ಉಂಬಳಿ ಕೂರುವಂತದ್ದು ಅದೊಂದು ನಿಯಮ ಇದೆ ಅಂತ ನೋಡಿ ಸರ್, ಇದಕ್ಕೆ ನಾನು ಹೇಳುವುದೇನು ಅಂತ ಹೇಳಿದ್ರೆ, ನಾವು ದೇವಸ್ಥಾನದ ಕೆಲಸಕ್ಕೆ ಇದ್ದಂತವರಲ್ಲ ನಮ್ಮ ಮನೆ. ನಾನು ಹೇಳುದು ಅದೇ ನಾವು ಕೆಲಸಕ್ಕೆ ಉಂಬಳಿ ನಾವು ಕೆಲಸಕ್ಕೆ ಇದ್ದಂತವರಲ್ಲ. ನಾವು ಜಯಶ್ರೀ ಹೊಳ್ಳ ಅವರ ಮಕ್ಕಳಾದ ನರಸಿಂಹ ಪ್ರಸಾದ, ಗಣೇಶ ಪ್ರಸನ್ನ ಮತ್ತೆ ವಿಜಯ ರಾಘವೇಂದ್ರ, ನಾವು 3 ಜನ ಇದ್ದೇವೆ. ಈ ಮನೆಯ ಕಟ್ಟಡಕ್ಕೆ ನಾವು ಕಟ್ಟಿಕೊಂಡು ಬರ್ತೇವೆ. ಯಾರು ಬಂದು ಅದಕ್ಕೊಂದು ಕ್ರಮ ಅಂತ ಇದೆ ಅಲ್ವಾ? ಒಂದು ಎಂಡೋಮೆಂಟ್ ಆಫೀಸರ್ ಎಲ್ಲಿಂದ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಅದು ಎಸಿಗೆ ಬಂದು, ಎಸಿಯಿಂದ ಎಂಡೋಮೆಂಟ್ ಅಧಿಕಾರಿಗೆ ಬಂದು, ಮತ್ತೆ ಆಡಳಿತ ವರ್ಗದವರು ಯಾರಾದರೂ ಬಂದು ಮಾತಾಡಬೇಕು. ಏಕೈಕಿ ಬಂದು ಹಾಗೆ ನೀವು ಹೇಳಿ ಅಂತ ಹೇಳಿದ್ರೆ ಅದಕ್ಕೆ ಕಾನೂನಿನ ಹೊರ ಹೋಗಿದ್ದೇವೆ ನಾವು. ಈಗಾಗಲೇ ನಾವು ನಮ್ಮ ಪ್ರಕಾರ ನಮ್ಮ ವಕೀಲರ ಮೂಲಕ ನಾವು ನೋಟಿಸ್ ಅನ್ನು ಬಿಟ್ಟಿದ್ದೇವೆ ಆಲ್ರೆಡಿ, ವಿತ್ ಡಾಕ್ಯುಮೆಂಟ್ ಅದು ಸಂಬಂಧಪಟ್ಟವರಿಗೆ ಸಿಕ್ಕಿದೆ. ಏಕೈಕಿ ನಾವು ಇದ್ರು ಇಲ್ಲದಿದ್ರು ಬಂದು ಬುಲ್ಡೋಜರಲ್ಲಿ ಹೊಡಿತೇನೆ ಅಂತ ಹೇಳುವುದಕ್ಕೆ ಇದಂತ. ಹಾಗಾದ್ರೆ ಅದಕ್ಕೆ ಕಾನೂನಿನ ಈಗ ಖಾತೆ ಹೊಂದಿದವರು ನೀವು ಹೇಳುದು ಸರಿ ಇದೆ, ಉಳಿದವರಿಗೆ ಖಾತೆ ಹೊಂದಿದ್ಯಾ? ನೋಡಿ ಸರ್, ಸುಪ್ರೀಂ ಕೋರ್ಟಿನ ಪ್ರಕಾರ ಟ್ಯಾಕ್ಸ್ ಕಟ್ಟಿದ ನಂತರ ಅಡಿಜಾಗೆ ಯಾರದೇ ಆಗಿದ್ರು ನಾವು ಆ ಮನೆಯಲ್ಲಿ ವಾಸವಾಗಿದ್ದಾಗ ಅದಕ್ಕೆ ಡ್ಯುಯಲ್ ಓನರ್ಶಿಪ್ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ, 50-50 ದೇವಸ್ಥಾನದವರು ಅವರ ಜಾಗ ಅಂತ ಹೇಳಿದ್ರೆ ಅದರಲ್ಲಿ 50% ಹಕ್ಕು ನನಗಿದೆ, ಕಟ್ಟಡದವರಿಗೆ 50% ಹಕ್ಕು ಇದೆ. ಇದನ್ನು ನಾನು ಕೋರ್ಟಿನಲ್ಲಿ ಗ್ಯಾರಂಟಿ, ಇದನ್ನು ನಾನು ಫೈಟ್ ಮಾಡ್ತೇನೆ. ಈಗ ಅಲ್ಲಿ ಮನೆ ಕಟ್ಟಿ ನನಗೆ ಯಾವುದೇ ನೋಟಿಸ್ ಬರಲಿಲ್ಲ, ಹೌದು ಸರ್. ನನಗೆ ಮುಂಚಿನವರೆಗೆ ಯಾರೂ ಫೋನ್ ಮಾಡಲಿಲ್ಲ, ನಮಗೆ ಮುಖತಃ ಸಹ ಮಾತಾಡಲಿಲ್ಲ. ಈ ಮನೆಗೆ ಜಯಶ್ರೀ ಐತಾಳರ ನಂತರ ಇದಕ್ಕೆ ನರಸಿಂಹ ಪ್ರಸಾದ ಅಣ್ಣ, ಅದರ ನಂತರ 2ನೇವ ಗಣೇಶ ಪ್ರಸನ್ನ, 3ನೇವ ವಿಜಯ ರಾಘವೇಂದ್ರ. ಈ 3 ಜನರಿಗೂ ಯಾವುದೇ ನೋಟಿಸ್ ಬರಲಿಲ್ಲ, ಯಾರೂ ಬಂದು ಮಾತಾಡಲಿಲ್ಲ. ಆಗಲ್ಲ. ನಮ್ಮ ಜಾಗಕ್ಕೆ ಏಕೈಕ ಬುಲ್ಡೋಜರ್ ಹಾಕೊಂಡು ಒಂದು ನಿಮಿಷ. ಯಾವ ಸರ್, ಯಾವುದು ಎಂಡೋಮೆಂಟ್? ನಮಗೆ ಅದನ್ನು ಯಾವುದು ಅಲ್ಲ, ಶಾಸಕರು ಹೇಳಿದ್ದು. ನಮಗೆ ಎಂಡೋಮೆಂಟ್ ಹೇಳೋದಲ್ಲ, ಶಾಸಕ ಜನಪ್ರತಿನಿಧಿಗಳು ಹೇಳೋದಲ್ಲ ಸರ್. ಅಲ್ಲ,
ಜನಪ್ರತಿನಿಧಿಗಳು ಇವತ್ತಿರ್ತಾರೆ, ನಾಳೆ ಇರುವುದಿಲ್ಲ. ನಮಗಿದು ನಾವು 4 ತಲೆಮಾರುಗಳಿಂದ ಇದ್ದೇವೆ. ಜನಪ್ರತಿನಿಧಿಗಳು 4 ತಲೆಮಾರುಗಳಿಂದ ಇಲ್ಲ. ನಮಗೆ 4 ತಲೆಮಾರುಗಳಿಂದ ಇದ್ದವರಿಗೆ ಗವರ್ಮೆಂಟ್ ಆಫ್ ಕರ್ನಾಟಕದ ಎಂಡೋಮೆಂಟ್ ಕಮಿಷನರ್ ಹೇಳಬೇಕು, ಅಲ್ಲಿಂದ ನೋಟಿಸ್ ಬರಬೇಕು, ಹೀಗೆ ಇದೆ, ನೀವು ಬಂದು ಮಾತಾಡಿ ಅಂತ ಹೇಳಿ. ನಮಗೆ ಆಗ್ಲಿಲ್ಲ ಅಂದ್ರೆ ನಾವು ಕರ್ನಾಟಕ ಸರ್ಕಾರ ನಮ್ಮ ಹತ್ರ ಅವರು ವಿಚಾರಣೆ ಮಾಡಿದ್ದಾರೆ. ಅಲ್ಲಿ ಇರುವವರ ಹತ್ರ, ಅಲ್ಲಿ ಮನೆ ಇರುವುದು 100 ವರ್ಷಗಳಿಂದ ಎಲ್ಲರಿಗೂ ಗೊತ್ತಿರುವುದಿಲ್ಲ. ನಮ್ಮ ಹತ್ರ ಒಂದು ವರ್ಷದಿಂದ ಸತತವಾಗಿ ಹೇಳ್ತಾ ಇದ್ದಾರೆ, ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ನೀವು ಆಗ ಏನು ಕ್ರಮ ಕೈಗೊಂಡಿದ್ದೀರಿ? ನಮ್ಮ ಹತ್ರ ಯಾರು ಮಾತಾಡಲಿಲ್ಲ. ಈಗ ಕೂಡ ಯಾರು ಮಾತಾಡಲಿಲ್ಲ, ಮತ್ತೆ ನೀವು ಯಾಕೆ? ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಹೆಸರು ಉಲ್ಲೇಖ ಆದದ್ದಲ್ಲದೆ ಕೆಲಸದವರನ್ನು ಜೆಸಿಬಿಯನ್ನು ತಗೊಂಡು ನಮ್ಮ ಜಾಗೆಗೆ ಬಂದಿದ್ದಾರೆ. ತಮ್ಮ ಲಾಯರ್ಗಳನ್ನು ನಿಲ್ಲಿಸಿದ ಜಾಗ ಹಾಗೂ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್, 14 ಸೆನ್ಸ್ ಜಾಗ ನನ್ನ ಅಜ್ಜನ ಅದರಲ್ಲಿ ಕೃಷಿಗಳನ್ನು ಮಾಡಿದ್ರೆ ತೆಂಗಿನ ಮರಗಳಿದ್ದೇವೆ, ಅದರ ಕೆಲವು ಹಣ್ಣಿನ ಮರಗಳುಂಟು, ಅಂಬಟೆ ಮರಗಳುಂಟು, ಬೇರಳಿತ್ತು, ಮಾವಿನ ಮರ ಇತ್ತು, ಎಲ್ಲ ಇತ್ತು. ಈಗ ತೆಂಗಿನ ಮರಗಳು ಮತ್ತೆ ಕೆಲವು ಮರಗಳು ಇದೆ. ಬಾಡಿಗೆ ನಾವು 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ನಲ್ಲಿ ನಾವು ಬಾಡಿಗೆ ನಮ್ಮ ಕಟ್ಟಡ, ನಮ್ಮ ಖಾತೆ ಉಂಟು, ನಾನು ಬಾಡಿಗೆ ಕೊಟ್ಟಿದ್ದೇನೆ. ಬಾಡಿಗೆ ಕೊಡುವುದೇನು ಅಪರಾಧ ಅಲ್ಲ, ಬಾಡಿಗೆ ಕೊಡ್ಬೋದಲ್ಲ. ಒಂದು ಮನೆಯಲ್ಲಿ ನಾನೇ ಇದ್ದೇನೆ, ನಾನು ಕಾಲಕ್ಕೆ ಅಲ್ಲಿ ವಾರದಲ್ಲಿ 2 ದಿವಸ ಬಂದು ರಾತ್ರಿ ಹೊರಟು ಮಾಡ್ತೇನೆ. ನಾನು ಮತ್ತೆ ಪ್ರತಿ ದಿವಸ ಅಲ್ಲಿ ಕಾಣಿಸಿಕೊಳ್ಬೇಕು ಅಂತ ಹೇಳಿದ್ರೆ ನನಗೆ ಸಹ ಉದ್ಯೋಗ ಇರುವುದಿಲ್ಲ. ಬೆಳಗ್ಗೆ ಹೋಗ್ತೇನೆ, ರಾತ್ರಿ ಬಂದು ನಾನು ಬೆಳಗ್ಗೆ ಹೋಗ್ತೇನೆ. ಈ ಮನೆಗಳನ್ನು ಬೇರೆ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್, 1 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ನಾನೇ ಸ್ವತಃ ಇದ್ದೇನೆ. ಗಾಡಿ ಕೊಂಡು ಈಗ ಹೋದ್ರು ಸಹ ಅಲ್ಲಿ ನನ್ನ ಸ್ವಿಚ್ ಆನ್ ಉಂಟು. ಈ 14 ದಿವಸದಲ್ಲಿ ಆ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಬರ್ತದೆ. ನಮ್ಮ ಮನೆ ಹಾಗೂ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಉಂಟು. ಅದಕ್ಕೆ ಅದು ಆ 3 ನಿಮ್ಮ ಸರ್ 7 ಸೆಂಟ್ 6 ಸೆಂಟ್ ಅದಕ್ಕೆ ಅಷ್ಟು ಜಾಗ ದಾಖಲೆ ಮನೆ ನಮ್ಮ ಹೆಸರು ಇರ್ತದೆ. ಅಲ್ಲ, ಅದರಲ್ಲಿ 6 ರೆಸಿಡೆನ್ಸ್ ಅಂತ ಬರ್ತದ್ದು ಹಾಗೆ ಉಂಟು, ಇರಬೇಕಲ್ಲ. ಅದನ್ನು ಮಾಡಿ ಸರ್. ನೀವು ಹೇಳಿದ್ರೆ ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ, ಅವರು ಇಲ್ಲಿ ಇರುವುದಿಲ್ಲ. ಅವರು ಹೌದಾ, ಅದ್ಯಾರು ಅವರನ್ನೆಲ್ಲರನ್ನು ಹೇಳ್ಲಿಕ್ಕೆ ಹೇಳಿ ಅಂತ ಹೇಳಿದ್ರೆ ನನ್ನ ಹತ್ರ ಹೇಳ್ಲಿಕ್ಕೆ ಹೇಳಿ, ಅವರನ್ನೆಲ್ಲರನ್ನು ಹೇಳ್ಲಿಕ್ಕೆ ಹೇಳಿ. ನಾವು ಅದಕ್ಕೆ ಏನು ಬೆದರಿಕೆ ಅಲ್ಲ, ಹಾಗೆ ಹೇಳಿ. ನನ್ನ ಹೆಸರು ಸಾಮಾಜಿಕ ದಾಳಿ ನಮ್ದು ಯಾರಿಗಾದ್ರೂ ಭೀತಿ ಆಗುದಿಲ್ಲ ಸರ್, ನೀವೇ ಹೇಳಿ. ನಾನು ಅಷ್ಟೇ ಹೇಳಿ. ಆ ಮಾತಿಗೆ ನಮ್ಮದು ಆಕ್ಷೇಪ ಇರಲಿಲ್ಲ. ನಾವು ಹೇಳ್ತಾ ಇದರ ಮನೆಯವರಿಗೆಲ್ಲ ಹೇಳಿದ್ದು ಗಮನಕ್ಕೆ ಬಂದಿದೆ. ನಮಗೆ ಹೇಳಿಲ್ಲ, ನಮಗೆ ಹೇಳಿಲ್ಲ. ಯಾರು ಹೇಳಿದ್ರು? ಇದರ ಮನೆಯವರಿಗೆ ಹೇಳಿಲ್ಲ, ನಿಮಗೆ ಹೇಳಿಲ್ಲ. ಯಾರು ಹೇಳಿದ್ರು? ಯಾರಿಗೆ ಹೇಳಿದ್ರು? ಒಂದು ಫಸ್ಟ್ ಟೈಮ್ ಇವರು ಮಾಡಿ ಯಾವುದು ಮೀಟಿಂಗ್ ಮಾಡಲಿಲ್ಲ ಅಂತ ಆಗಿದೆ. ನಾನು ಹೇಳ್ತೇನೆ ಮತ್ತೆ ನಿಮ್ಮ ಶಾಸಕರು ಹೇಳಿದ್ದು ಫಸ್ಟ್ ಟೈಮ್ ಎಂದು ಪ್ರೆಸ್ ಮೀಟ್ ಬಂದಿದ್ದಾರೆ. ಇವರು ಯಾರು ಹೇಳದಿದ್ರೆ ಮನೆ ನಾವು ಡೆವಲಪ್ ಮಾಡಿದ್ರು ಖಂಡಿತ ಮಾಡಿಸ್ತಾ ಅಂತ ಹೇಳಿ ಇದೇ ಶಾಸಕರು ಹೇಳಿ ಸ್ವಾಮಿ. ಅವಾಗೆಲ್ಲ ಇದರಲ್ಲಿ ಬಂದು ನಿಮ್ಮ ಇದರಲ್ಲಿ ಯೂಟ್ಯೂಬ್ ಬಂದಿದೆ. ಸರಿ, ಈಗ ಒಂದು ವಿಷಯ. ಓಕೆ, ಈಗ ನಿಮಗೆ ಪತ್ರಿಕೆಯಲ್ಲಿ ವಾಟ್ಸ್ಆಪ್ನಲ್ಲಿ ಮನೆಗಳ ಸುದ್ದಿ ನಾವು ಬಂದಿದೆ. ಎಲ್ಲ ಬಂದಿದೆ. ಅವರ ಹತ್ರ ಬಂದದ್ದುಂಟು. ನನ್ನ ಹೆಸರು ಬಂದ ಮೇಲೆ ನಾನು ನಿಮ್ಮ ಹೆಸರು ನಾನು ಇಷ್ಟರವರೆಗೆ ನಿಮ್ಮ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ. ನನ್ನ ಹೆಸರು ಉಲ್ಲೇಖ ಮಾಡಿಲ್ಲ. ವಕೀಲರು ವಿಜಯ ವಕೀಲರು ಯಾರು ವಿಜಯ ವಕೀಲರು ವಿಜಯ ವಕೀಲರು ಅಂತ ಹೇಳಿದ್ದಾರೆ. ವಿಜಯ ವಕೀಲರು ವಿಜಯ ವಕೀಲರು. ಅಲ್ಲ ವಿಜಯ ವಕೀಲರು ಎಲ್ಲಿರುವುದು? ನನ್ನ ಹತ್ರ ಉಂಟು. ಆಯ್ತಾ? ಅದರಲ್ಲಿ ಶಾಸಕರು ಎಲ್ಲಿಯ ವಕೀಲರು ಅಂತ ಕೇಳಿದ್ರು. ಎಲ್ಲರೂ ಉಜಿರೆಯ ವಕೀಲರು ಅಂತ ಹೇಳಿದ್ರು. ವಿಜಯ ವಕೀಲರು ಅವ್ರು ಎಲ್ಲಿಯವರು? ಉಜಿರೆಯವರು. ವಿಜಯ ವಕೀಲರು ಅಂತ ಕ್ಲೀನ್ ಬಂದಿದೆ. ಅದೇ ಈಗ ಒಟ್ಟಾರೆಯಾಗಿ ಹೇಳುದಾದ್ರೆ ನನ್ನ ಹೆಸರು ಉಲ್ಲೇಖ ಮಾಡಿಲ್ಲ. ಒಟ್ಟಾರೆಯಾಗಿ ಹೇಳುದಾದ್ರೆ ನಿಮ್ಮ ಈ 3 ಮನೆಗಳನ್ನು ಕೂಡ ತೆರವು ಮಾಡ್ತಾರೆ ಅನ್ನೋದನ್ನ ಊಹಿಸಿಕೊಂಡು ನೀವು ಈ ಪತ್ರಿಕಾಗೋಷ್ಠಿ ನಿಮ್ಮ ವಾದವನ್ನು ಹೇಳ್ತಾ ಇದ್ದೀರಲ್ವಾ? ಹೊರತು ನಿಮಗೆ ಯಾವುದೇ ಅಧಿಕೃತವಾಗಿ ಬಂದಿಲ್ಲ. ಸರಿಯಾ? ಸರಿಯಾ? ಬರಲಿ. ಸರಿ, ಅಷ್ಟೇ ಬೇಕು. ಅದನ್ನು ಹೇಳ್ಬೇಕಂದ್ರೆ ನೀವು